ನಿಮ್ದು ಹಲ್ಲಲ್ಲಿ ಲಿಪ್ಸ್ಟಿಕ್ ಮೆತ್ಕೊಂಡಿದ್ಯಾ? ನೋಡಿ ಗೈಸ್ ಅಂತ ನಾವೇ ಅನ್ಸುತ್ತೆ ಎಷ್ಟೊಂದು ಓವೆನ್ ನೋಡಿ ಮಜಾ ತಗೊಂತಾರೆ. ಎಷ್ಟು ಚೆನ್ನಾಗಿತ್ತು. 10ಗೆ ಎಷ್ಟು ರೇಟ್ ಮಾಡ್ತೀಯಾ? ಅದು ತಿನ್ನೋರು ಹೇಳ್ಬೇಕು. ಮೇಲೆ ಇಟ್ಬಿಡೋದ ತಿರುಗ್ತದೆ. ವೇಟ್ ಹೇರ್ ಸರಿ ಮಾಡ್ಕೊಂತೀನಿ. ಹಂಗೆ ಕಂಟಿನ್ಯೂ ಮಾಡಿ. ಹಾಯ್ ಹಲೋ ಎವ್ರಿ ಒನ್, ದಿಸ್ ಆರೋಹಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾವು ಕಪ್ ಕೇಕ್ ಮಾಡ್ತಾಯಿದ್ದೀವಿ ಫಾರ್ ಟೈಮ್ ಪಾಸ್. ತಿನ್ಬೇಕನ್ನಿಸ್ತು, ಸೊ ಅದಕ್ಕೆ ನಾವು ಹರ್ಷಿತಾ ಇಸ್ ಹಿಯರ್. ಸೊ ವಿ ಆರ್ ಬೇಕಿಂಗ್ ಕೇಕ್. ಆ್ಯಕ್ಚುಲಿ ಓವೆನ್ ಇದೆ, ಎನಿವೇಸ್ ಅದಕ್ಕೆ ಕೇಕ್ ಮಾಡೋಣ ಅಂತ. ಕೇಕ್ಗೆ ಬೇಕಾಗಿರೋದು ಕಪ್ ಕೇಕಿಗೆ ಫ್ಲೋರು ಮತ್ತು ಶುಗರು ಮತ್ತು ಕೋಕೋ ಪೌಡರು ಮತ್ತು ಈನೋ, ಆಯಿಲು, ಮಿಲ್ಕ್. ಆ್ಯಕ್ಚುಲಿ ನಾವೆಂಥ ಬುದ್ಧಿವಂತರಂದರೆ ಶುಗರ್ ಫ್ರೀ ಹಾಕ್ತಾಯಿದ್ದೀವಿ, ಡಯಾಬಿಟಿಕ್ ಫ್ರೆಂಡ್ಲಿ. ನಿಮ್ದು ಹಲ್ಲಲ್ಲಿ ಲಿಪ್ಸ್ಟಿಕ್ ಮೆತ್ಕೊಂಡಿದ್ಯಾ? ಸೊ ಇವಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮಗೂ ಪ್ರೊಸೀಜರ್ಸ್ ಹೇಳ್ಕೊಡ್ತೀನಿ. ನಂಗೆ ಗೊತ್ತಾ ಹರ್ಷಿದೆ ನನ್ನ ಕೈ ಮಾಡಿಸ್ತಾಳೆ ಅಂತ ವೀಡಿಯೋ ಹಾಕೋಣ ಒಂದೊಂದು ಥರ. ಈ ವಾಶ್ ಆಗಿಲ್ವಾ? ವಾಶ್ ಮಾಡಿ ಇಟ್ಟಿದ್ದೀನಿ. ಆಯಿತು, ಬಾ ಮಾಡೋಣ. ಫಸ್ಟು ನಾವು ಫ್ಲೋರ್ ಹಾಕ್ತಾಯಿದ್ದೀವಿ, ಅದಾದಮೇಲೆ ಶುಗರ್. ಇಲ್ಲಿ ಝೂಮ್. ಫ್ಲೋರ್ ಹಾಕಿದ್ಮೇಲೆ ಶುಗರು. ಆ್ಯಕ್ಚುಲಿ ಇದನ್ನು ಪುಡಿ ಮಾಡ್ಕೊಬೇಕಾಗಿತ್ತು, ನಾನು ತಲೆ ಉಪಯೋಗಿಸಿ ಹರ್ಷಿದಂಗೆ ಅಲ್ಲೇ ಕರಗಿಸ್ಬಿಡೋಣ ಬಿಡೋದು. ಇದಕ್ಕೆ 4 ಸ್ಪೂನ್ ಆಫ್ ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀವಿ. 1 2 3 4 ಸಾಕಾ? ನೆಕ್ಸ್ಟು ಮಿಲ್ಕ್ ಹಾಕ್ಕೊತಾ ಇದ್ದೀವಿ. ಅದು ಗುಡ್ ಲೈಫ್ ಯೂಸ್ ಮಾಡ್ತಾ ಇದ್ದೀವಿ, ಡಯಟ್ ಕಾನ್ಷಿಯಸ್. ಫುಲ್ ಹಾಕ್ಬಿಟ್ಲಾ? ಇದು ಎಷ್ಟು ಬೇಕೋ ಅಷ್ಟು ಹಾಕಿ ಫುಲ್ ಹಾಕ್ಬಿಟ್ಟು ಆಮೇಲೆ ಪಾಯಸ ಮಾಡಿಬಿಟ್ಟಿರ. ಅದು ಬೇಕಾಗುತ್ತಲ್ಲ ಬಿಡು, ಗಟ್ಟಿ ಆಗುತ್ತಲ್ಲ. ಅಷ್ಟಿಷ್ಟ ಹಾಕಿರ್ತೀನಿ. ರೆಸಿಪಿ ಏನು ಅಂತ ಕೇಳ್ಬೇಕು ಯಾರಾದರೂ, ಎಷ್ಟೆಷ್ಟು ಆಗಬೇಕು ಅಂತ. ಕಪ್ ಕೇಕ್ 1 ಕಪ್ ಆಫ್ ಫ್ಲೋರ್, ಆಮೇಲೆ ಅರ್ಧ ಕಪ್ ಸಕ್ಕರೆ ಪೌಡರು, 4 ಟೀ ಸ್ಪೂನ್ಸ್ ಆಫ್ ಕೋಕೋ, ಆಮೇಲೆ 1 ಬೌಲ್ ಆಫ್ ಮಿಲ್ಕ್. ಗಟ್ಟಿ ಆಗೋಯ್ತು ಹರ್ಷಿತ. ಇದೇನು ಗಟ್ಟಿ ಆದರೆ ಹರ್ಷಿತ ಟೇಕ್ ಓವರ್ ಮಾಡ್ತಾಳೆ. ದೂರಿಂದ ತೋರಿಸಿವಾಗ ನಿಜವಾಗ್ಲೂ ನಾನು ನಮ್ಮ ಅಪ್ರಾಣ ಈ ಥರ ಯಾವುದು ಮಾಡಿ ಇದೆಲ್ಲ ಮಾಡೋದು ಬದಲು ಗಾಯ್ಸ್ ಆರಾಮಾಗಿ ಕಪ್ ಕೇಕ್ ತರಿಸ್ಕೊಳ್ತೀರಲ್ವಾಸಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಹೇಗೆ ಬರುತ್ತೆ ಅಂತ ನೋಡಬೇಕಿತ್ತು. ಹಾಲು ಜಾಸ್ತಿ ಆಯಿತು. ಬಟ್ ಎಲ್ಲ ಇಲ್ಲೇ ಕೂತ್ಕೊಂಡಿದೆ ನನಗೆ. ಸರಿ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡು, ಸಾಕಾ? ಇನ್ನೊಂದು ಸ್ವಲ್ಪ ಹಾಕಬೇಕು. ಇನ್ನೂ ಹಾಕ್ಲಾ? ನಾವು ಗಂಟು ಆಗಬಾರ್ದು ಅಂದ್ಬಿಟ್ಟು ಹರ್ಷಿತಾ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಆದರೆ ಹರ್ಷಿತಂಗೆ ಇದೆಲ್ಲ ಮಾಡೋದು ಇಷ್ಟ, ನನಗೂ ಇಷ್ಟ. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ನಾವು ಏನು ರೆಸಿಪೀಸ್ಗೆ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಏನು ಮಾಡಿರ್ತೀವಿ ಅದ್ರ ಬದಲು ರೆಡಿ ತೊಗೊಂಡು ಬಂದ್ಬಿಟ್ಟು ಆರಾಮಾಗಿ ತಿನ್ನೋದು ವಾಸಿ ಅಂತ. ಬಟ್ ದಿಸ್ ಈಸ್ ಆಲ್ಸೋ ಆ್ಯನ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಹರ್ಷಿತಾ ನಿಂಗೇನು ಅನಿಸ್ತಾ ಇದೆ? ಪಾಸ್ತಾ ಮಾಡ್ದೆ ಹರ್ಷಿತಾ? ನಿಮ್ಮ ಮನೇಲಿ ತಂದಿಟ್ಟಿದ್ನ ಕೊನೆಗೂ ಮಾಡ್ದೆ? ಹೇಗೆ ಬಂದು? ಚೆನ್ನಾಗಿತ್ತಾ? ಎಷ್ಟು ಚೆನ್ನಾಗಿತ್ತು? 10ಗೆ ಎಷ್ಟು ರೇಟ್ ಮಾಡ್ತೀಯಾ? ಅದು ತಿನ್ನೋರು ಹೇಳಬೇಕು, ನಾನೇ ಮಾಡಿಬಿಟ್ಟು. ನಿನ್ಗೆ ಎಷ್ಟು ರೇಟ್ ಮಾಡ್ಬೋದು ಅನಿಸ್ತು ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ? 1 8 ಇಲ್ಲ 7. ಏಕೆಂದರೆ ನಾವು ಅದೇ ಸಾಸ್ ಎಲ್ಲ ಯೂಸ್ ಮಾಡಲ್ವಲ್ಲ, ಅಂದರೆ ಬರೀ ಟೊಮೊಟೊ ಸಾಸ್ ಹಾಕಿದ್ದಷ್ಟೇ. ಸೋಯಾ ಸಾಸು ಆಮೇಲೆ ಇನ್ನೇನೇನು ಹಾಕ್ಬೇಕಲ್ಲ ಅದೇನು ಹಾಕಿರಲಿಲ್ಲ. ಆದರೆ ನಾರ್ಮಲ್ ಆಗಿ ನಾವು ಹೆಂಗೆ ತಿನ್ನಬೇಕು ಅಂತ ಇತ್ತು, ಆ ಥರ ಚೆನ್ನಾಗಿ ಬಂದಿತ್ತು.
ಟಣ್ಣಂತೂ ನಿಜ ಅಂತೆ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈನೋ ಹಾಕ್ತಾಯಿದ್ದೀವಿ. ಆಯಿಲ್ ಹಾಕಿದ್ವಲ್ಲ ನಾವು, ಆಯಿಲ್ ಆರ್ ಬಟರ್, ಆಯಿಲ್ ಆರ್ ಬಟರ್ ಅಂದಿದ್ರು, ನಾವು ಆಯಿಲ್ ಹಾಕಿದ್ವಿ. ದಿಸ್ ಇಸ್ ಈನೋ. ಒಂಚೂರು ನೆಟ್ ನೋಡೋಣ, ಸಿಹಿ ಹೇಗಿದೆ ಗೊತ್ತಾಗುತ್ತೆ. ಇನ್ನೇನಂದ್ರೆ ಚೆನ್ನಾಗಿದೆ, ಜಾಸ್ತಿ ಕೋಕೋ ಪೌಡರ್ ಫ್ಲೇವರ್ ಬರ್ತಾಯಿದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ಬೋದು, ಬಟ್ ಆದರೂ ಚೆನ್ನಾಗಿದೆ. ಹಾಕ್ಬೋದು, ಇನ್ನೊಂಚೂರು ಹಾಕಿದ್ರೂ ತಡೆಯುತ್ತೆ. ಶುಗರ್ ಎಸ್, ಇನ್ನೊಂದು ಸ್ವಲ್ಪ ಹಾಕು. ನಾವು ತುಂಬ ಎಕ್ಸ್ಪೆನ್ಸಿವ್ ಶುಗರ್ ಯೂಸ್ ಮಾಡ್ತಾಯಿದ್ದೀವಿ. ಚೂರು ಅದು ನೋಡೋ ಅಷ್ಟು ಹೆಂಗೆ ರುಚಿದೆ. ಗಟ್ಟಿಗಾಗ್ಬಿಟ್ಟದು ಅಂತ. ಹಾಂ, ಸಾಕು ಬಿಡು. ಹೆಂಗೆ ಇದು ಮಾಡಿ ಗುಳ್ಳೆ ಗುಳ್ಳೆ ಬರ್ತೈತೆ. ಏನು ಗುಳ್ಳೆ ಬರ್ತದೆ ನೋಡಿ. ಹೌದು, ಫಸ್ಟ್ ಹಾಗೆ ಬರೋದು ಅನ್ಸುತ್ತೆ. ಆದರೆ ಸರಿ ಹೋಯ್ತು, ನೀನು ತಳ್ಳಗಾಗಿದ ಸರಿ ಹೋಯ್ತು. ಕಕ್ ಹಾಕಿದ್ಮೇಲೆ ಸೌಂಡ್ ಎಲ್ಲ ಬರ್ತೈತೆ. ಏನು ಸೌಂಡ್ ಬರುತ್ತದೆ? ಉಬ್ಬದಕ್ಕೆ ಅದೇನದು ಹಿಂಗೆ ಸ್ಪಾಂಜ್ ನಾವು ಕರೆಕ್ಟಾಗಿ ಹಾಕಿದ್ದೀವಲ್ಲ, ಫೈನಲಿ ಈ ಥರ ಟೆಕ್ಸ್ಚರ್ ಬರ್ತಾ ಇದೆ. ನೋಡಿ ಗೈಸ್, ನೋಡಿ ಗೈಸ್ ಅಂತ. ಲೋಟಕ್ಕೆ ಹಾಕದಾ? ಗಂಟೆಲ್ಲ ಹೋಯ್ತಾ? ನೀವು ಒಂದ್ಸಲ ಇದು ಮಾಡಿ ಕೈಯಲ್ಲಿ. ಅಲ್ಲ, ಇದ್ದಿಂಗೆ ಹಿಡ್ಕೊಂಡು ಹಿಂಗೆ ಅನ್ನಿ ಅಂತ ಬಾಟ್ಲಿ ಇಸ್ಕೊಳಕ್ಕೆ ಬರ್ತವ್ರೆ. ಇನ್ನೇನು ಮಾಡಲಿ ಅಂತ. ಚೆನ್ನಾಗಿ ಬಂತಾ? ಹಾಂ, ಗಂಟಿಲ್ಲ ಅಲ್ಲ. ಹಾಂ, ಇವಾಗ ಕಪ್ಸ್ಗೆ ಹಾಕೋಣ. ಇದು ಬಾದಾಮಿ ಒಂದು ಸ್ವಲ್ಪ ಕಟ್ ಮಾಡಾಕಿ ಮೇಲೆ ಡಿಸೈನ್ ಥರ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ನಾವು ಎಕ್ಸ್ಟ್ರಾ ಬಾದಾಮ್ ಆ್ಯಡ್ ಮಾಡ್ಕೊತಾ ಇದ್ವಿ. ಬಾದಾಮನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಕಪ್ಸ್ ಮೇಲೆ ಹಾಕ್ಬಿಟ್ಟು ಅದ್ರ ಉದುರಿಸೋಣ ಅಂತ. ಬೇಗ ಆಗೋಯ್ತಲ್ವ ಹರ್ಷಿತಾ? ಏನು ನಮ್ಮ ಕಪ್ ಕೇಕ್ ಬೇಗ ಆಗೋಯ್ತಲ್ಲ. ಸೊ ನಾವು ಕಪ್ ಕೇಕ್ ಮಾಡಿರೋ ಇದನ್ನು ಹಾಕ್ತಾಯಿದ್ದೀವಿ. ಕಪ್ ಕೇಕ್ ಕಪ್ ಒಳಗಡೆ ಆದ ತಕ್ಷಣ ಅದು ಕಪ್ ಕೇಕ್ ಆಗಿಬಿಡುತ್ತೆ. ಇದೇ ನಾವು ಬೌಲ್ ಒಳಗಡೆ ಬೌಲ್ ಕೇಕ್, ಅದೇ ನಾವು ಸುಮ್ಮನೆ ಇದು ಮಾಡಿಬಿಟ್ಟಿದ್ರೆ ಬ್ರೌನಿನೇ ಆಗಿಬಿಟ್ಟಿರೋದು. ನಾವು ಹೇಗೆ ತೊಗೊತೀವಿ, ಯಾವ ಡೈಮೆನ್ಷನಲ್ಲಿ ತೊಗೊತೀವಿ ಡಿಪೆಂಡ್ಸ್. ಲೈಫ್ಗೆ ಇದು ಇದಾಗುತ್ತೆ. ನಿಮಗೂ ಬೇಕಿದ್ರೆ ಇಲ್ಲಿಂದನೇ ನೋಡ್ಕೊಂಡ್ಬಿಡಿ, ಬೇಕಾದ್ಮೇಲೆ ತೋರಿಸ್ತೀನಿ, ಅಲ್ಲೇ ತಿನ್ಕೊಂಡ್ಬಿಡಿ. ಇನ್ನೊಂದು ಸ್ವಲ್ಪ ಕಪ್ಸ್ ಬೇಕು. ಓ, ಇನ್ನೂ ಮಿಕ್ಕುತ್ತಾ? ಇರೋದೇ ಅಷ್ಟು ಕಪ್ಸಾ? ಇನ್ನೂ ಐತೆ ತುಂಬ. ಅವನ್ನ ತೊಗೊಂಡ್ಬಿಡ್ತೀನಿ. ಸೊ ಇದಕ್ಕೆ ಇವಾಗ ಲೈಟಾಗಿ ಬಾದಾಮನ್ನ ಮೇಲ್ಗಡೆ ಟಾಪಿಂಗ್ಸ್ ಸ್ವಲ್ಪ ಹಾಗೆ ಉದುರಿಸ್ತಾ ಇದ್ದೀವಿ. ಸೊ ಫೈನಲ್ ಇವಾಗ ಓವನ್ ಒಳಗಡೆ ಬೇಕ್ ಮಾಡೋಕೆ ಇಡ್ತಾ ಇದ್ವಿ. ಎಷ್ಟೊಂದು ಕಪ್ಸ್ ಆಗಿದೆ. ಇದ್ರೊಳಗಡೆ ಒಂದಿದೆ. ಈ ಪ್ಲಾಸ್ಟಿಕ್ ಕಪ್ಸ್ ತಗೊಳ್ತಾ ನಂಗೆ ಗೊತ್ತಿಲ್ಲ. ಓ, ಇಷ್ಟಿಷ್ಟೇ ಇಡೋಕ್ಕಾಗಲ್ಲ ಅಷ್ಟಾ? ಅಂದ್ರೆ ಅದನ್ನ 2 ಸಲ 3 ಸಲ ಮಾಡಬೇಕು. ಮೇಲ್ಮೇಲೆ ಇಟ್ಬಿಡೋದ ತಿರುಗ್ತದೆ. ಹಂಗಲ್ಲ ಅಕ್ಕ, ತಡಿ ಆಫ್ ಹಿಡ್ಕೊಳಿಗಿದ್ನ ಐಡಿಯಾ ಅಂದರೆ ಐಡಿಯಾ. ಎಷ್ಟು 10 ನಿಮಿಷಕ್ಕೆ ನಿಲ್ಸೋಣ? 1/4 ಗಂಟೆಗೆ. 15 ನಿಮಿಷಕ್ಕೆ ನಿಲ್ಸಿ ಬೇಯಬಾರ್ದು ಒಳಗಡೆ. ಇದು 15 ಮಿನಿಟ್ಸಿಗೆ ಸೆಟ್ ಮಾಡಿದ್ದೀನಿ. ಮೀಡಿಯಮ್ ಪವರಲ್ಲಿ ಪರವಾಗಿಲ್ಲ, ಸುತ್ತಾ ಇದೆ. ನಾನು ಅದಕ್ಕೆ ಅದ್ರ ಮೇಲೂ ಒಂದೊಂದು ಇಟ್ಬಿಟ್ಟಿದ್ರೆ ಸರಿಯಾಗಿ. ಬೇಡ ಜೊತೆ ಚೆನ್ನಾಗಿ ಸ್ವಲ್ಪ ಬೇಕಾಗಲಿ ಸುಮ್ಮನೆ.
ಹಾಂ 15 ಮಿನಿಟ್ಸ್ ಆದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಹರ್ಷಿತನ ಟೆನ್ಷನ್ ಚೆಲ್ಲೋಗ್ಬಿಟ್ರಂತಲ್ಲಿ, ಅದು ಆಲ್ರೆಡಿ ಬೇಕಾಗ್ತಾ ಇದೆ. ಸುಮ್ಮನೆ ಇಲ್ಲಿ ನೋಡಿ ಹೆಂಗ್ ಆಡ್ತಾಳೆ ಅಕ್ಕ ಅಕ್ಕ ಅಂತ. ಚೆಲ್ಲೋಗ್ಬಿಟ್ರೆ ಅಂತ ಅಷ್ಟೇ. ತಗೊಳ್ಳಿ. ಓ ಇಲ್ಲಿ ಚೆಲ್ಲೇ ಹೋಯ್ತು ಇದು ಇಲ್ಲಿ. ಹರ್ಷಿತನ ರಿಯಾಕ್ಷನ್ ನೋಡಿದಾಗ ಚೆಲ್ಲೋಗ್ತದೆ ಅಂತ. ನಾವು ಸ್ವಲ್ಪ ತುಂಬ ಹಾಕ್ಬಿಡಲ್ಲ. ಆದ್ರೂ ನಾವು 80% 85% ಹಾಕಿದ್ವಿ, ಆದ್ರೂ ಸ್ಪ್ರೆಡ್ ಆಗ್ತದೆ. ಈಗ ಒಳಗಡೆ ತಟ್ಟೆ ನಾವೇ ಅನ್ಸುತ್ತೆ ಎಷ್ಟೊಂದು ಓವೆನ್ ನೋಡಿ ಮಜಾ ತಗೋತಾರೆ. ಫಸ್ಟ್ ಟೈಮ್ ಮಾಡಿರೋದು ಅದು. ಹರ್ಷಿತ ಫುಲ್ ಸೆಟಲ್ಲೇ ಆಗ್ಬಿಟ್ಟಿದ್ದಾಳೆ ಓವನ್ ಮುಂದೆ ನೋಡು. ಪರವಾಗಿಲ್ಲ, ಇಟ್ಕೊಳ್ಳಿ, ಸುಡ್ತದೆ. ಇದು ಮಾಡಿಕೊ. ನಿಜಾನಿದ ಅಷ್ಟ ಸಾಕಲ್ವಾ? ಬೇಕಾಗಿದೆಲ್ಲ. ಅದೆಲ್ಲ ಸ್ವಲ್ಪ ಸ್ವೀಟ್ ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅದು ಇಟ್ಬಿಡೋಣ. ಹಾಂ ನೋಡಿ, ಫೈನಲಿ ಕಪ್ ಕೇಕ್ ಹೀಗಾಗಿದೆ. ಇವಾಗ ಟೇಸ್ಟ್ ನೋಡೋದು ಒಂದೇ ಬಾಕಿ ಇರೋದು. ನೋಡಿ ಮೇಡಮ್, ವೆರಿ ಫನಿ. ಫುಲ್ ಸಿಗ್ತಾ ಇದೆ. ಸುಮ್ಮನೆ ಹಂಗೆ ಹಿಂಗೆ ಸ್ಪೂನಲ್ಲಿ ತಿನ್ನೋಣ. ಹಿಂಗೆ ತೆಗಿರಿ ಇದನ್ನ, ಅದನ್ನೇ ಟೇಸ್ಟ್ ಮಾಡೋಣ. ಆ ಸ್ಪೂನ್ ಅದಕ್ಕೆ ನೋಡ್ತೀನಿ. ಅವ್ರಿಗೆ ಅವ್ರ ಇದ್ರಲ್ವ ಸೀಸರ್. Oh my god. ಫೈನಲಿ ಕಪ್ ಕೇಕ್ ಕರಿ ಕೇಕ್ ಆಗಿತ್ತು. ಇಲ್ಲ ಕಣೆ, ಫೈನಲಿ ಕಪ್ ಕೇಕ್. ಬಾರೆ ಬಾರೆ. ಕಚ್ಚಕ್ಕೆ ಆಗ್ತಾ ಇಲ್ಲ ಕಣೆ. ಚೆನ್ನಾಗಿಲ್ವಾ? ನಾವು ಹಾಕ್ಸಕ್ಕೆ ಸ್ವೀಟ್ ಸರಿಯಾಗಿತ್ತಲ್ವಾ? ಸಪ್ಪೆ ಆಗ್ಬಿಟ್ಟೈತಾ? ಹನಿ ಕೇಕ್ ಮಾಡ್ತಾ ಇತ್ತು. ಫ್ಲಾಪ್. ಚಾಕ್ಲೇಟ್ ಚೆನ್ನಾಗಿ ಬಂದಿಲ್ವಾ? ಪರವಾಗಿಲ್ಲ ಬಿಡು. ಜಾಸ್ತಿ ಬೇಕಾಗ್ಬಿಟ್ಟೈತೆ, ಗಟ್ಟಿಯಾಗ್ಬಿಟ್ಟೈತೆ. 10 ನಿಮಿಷಕ್ಕೆ ಕೊಡ್ಲಾ? ಸ್ವಲ್ಪ ಕಮ್ಮಿ ಸ್ವಲ್ಪ ಜಾಸ್ತಿ ಕಮ್ಮಿ ಬೇಕಾದ್ರೆ ಗಟ್ಟಿಯಾಗ ನೋಡಿ. ಎಷ್ಟು ಗಟ್ಟಿಯಾಗಿದೆ, ರಬ್ಬರ್ ಥರ ಆಗಿದೆ. ಇನ್ನೊಂದು ರೌಂಡ್ ಹಾಕಿದ್ದೀವಿ, ಅದೇ ಬರುತ್ತೆ ನೋಡೋಣ. ಸ್ವಲ್ಪ ಸಾಫ್ಟ್ ಆಗಿದ್ರೆ ಸರಿ ಹೋಗುತ್ತೆ ಅಲ್ವಾ? ಅದಕ್ಕೆ ಜಾಸ್ತಿ ಬೇಕ್ ಮಾಡಬೇಡ ಅಂತ. ಗೋವಿಂದ ಗೋವಿಂದ. ಬಟ್ ವಿ ಟ್ರೈಡ್. ಏನಾಗಲ್ಲ ಹರ್ಷಿತ. ಇನ್ನೊಂದು ರೌಂಡ್ ಇಟ್ಟಿದ್ದೀವಿ, ಅದೇ ಬರೋದು ನೋಡೋಣ. ಸ್ವಲ್ಪ ಅದು ಟೈಮ್ ಕಮ್ಮಿ ಇಟ್ಟಿದ್ದೀವಿ. ಸೊ ಇದು ಕೂಲ್. ಸೊ ಇದು ಸೆಕೆಂಡ್ ರೌಂಡ್ ಇಟ್ಟಿದ್ವಿ. ಸೆಕೆಂಡ್ ರೌಂಡ್ ಈ ಥರ ಬಂದಿದೆ. ಆಮೇಲೆ ಸ್ವಲ್ಪ ಲೆಸ್ ಟೈಮಲ್ಲಿ ಬೇಕ್ ಮಾಡಿದ್ದೀವಿ. ಅದು ಫಸ್ಟ್ ರೌಂಡು ಗಟ್ಟಿಯಾಗಿಬಿಟ್ಟಿತ್ತು ಅಂತ. ಇದು ನೋಡೋಣ ಹೇಗೆ ಬಂದಿದೆ ಅಂತ. ವಾ, ಇದೊಂಥರ ಪಫಿ ಫೀಲ್ ಕೊಡ್ತಾರೆ. ತಿನ್ಕೊಳ್ಳಿ ಅರ್ಷಿತಾ. ಫಸ್ಟ್ ಅರ್ಷಿತಾ ಅಂತ ನೋಡು. ಕರೆಕ್ಟಾಗ ಆದರೆ ಸ್ವಲ್ಪ ಗಟ್ಟಿ ಅಂತೂ ಆಗಿಲ್ವಲ್ಲ. ಇಟ್ಸ್ ಲೈಕ್ ಪರ್ಫೆಕ್ಟಾಗಿ ಬಂದಿದೆ, ಅಂದರೆ ಪಫಿ ಥರ. ಫಸ್ಟ್ ರೌಂಡ್ಗಿಂತ ಫಾರ್ ಬೆಟರು. ಬಟ್ ನಮ್ಗೆ ಸ್ವಲ್ಪ ಸಪ್ಪೆ ಅನಿಸ್ತಾರೆ. ಬಟ್ ಓಕೆ, ಟ್ರೈ ಮಾಡಿದ್ದೀವಲ್ಲ, ಈಗ ಒಂದು ಬಂದಿದೆ. ಒಟ್ಟಿನಲ್ಲಿ ಕಪ್ ಕೇಕ್ ತಿಂತೀವಿ, ನೀವು ತಿನ್ಕೊಳ್ಳಿ. ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ನಾನು ಹರ್ಷಿತಾ ಇಷ್ಟೆಲ್ಲ ಟ್ರೈ ಮಾಡಿದ್ದಕ್ಕೆ ಗಿವ್ ಮಿ ಅ ಲೈಕ್, ಓಕೆ?
ಆ್ಯಂಡ್ ಡೂ ಸಬ್ಸ್ಕ್ರೈಬ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಡೂ ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ನಿಮಗೆಲ್ಲ ಜಾಸ್ತಿ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಯಾಕೆ ನಗ್ತಾ ಇದೆಯಾ? ಹೇಳೆ ಬಾಯ್ ಅಂತ ಹೇಳೆ. ಬಾಯ್ ಬಾಯ್, ಟಾಟಾ, ಲವ್ ಯು ಗೈಸ್, ಆ್ಯಂಡ್ ಯು ಡೋಂಟ್ ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಐ ಹೇಟ್ ಯು. ಬಾಯ್ ಬಾಯ್.